ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು MRL ಸ್ಟಡಿ ಸ್ಟುಡಿಯೋ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತಿಸುತ್ತಾ ನಾನು ಇವತ್ತಿನ ತರಗತಿಯಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರ ಒಂದು ಪಠ್ಯಕ್ರಮಕ್ಕೆ ಸಂಬಂಧಪಟ್ಟಂತಹ ಆಹಾರ ಇದು ಒಂದು ಅನಾಟಮಿಯಲ್ಲಿ ಅಂದರೆ ಶರೀರ ರಚನಾಶಾಸ್ತ್ರದಲ್ಲಿ ಬರುವಂಥ ಒಂದು ಟಾಪಿಕ್ ಆಗಿರ್ತೈತೆ. ಇದು ಈ ಹಿಂದೆ ನಾನು 7 ಅಧ್ಯಾಯಗಳನ್ನು ಮುಗಿಸಿದ್ದೀನಿ. ಇದು 8ನೇ ಅಧ್ಯಾಯ. 8ನೇ ಅಧ್ಯಾಯದಲ್ಲಿ ಆಹಾರ ಇದೆ. ಈ ಒಂದು ಆಹಾರದ ಬಗ್ಗೆ ಇವತ್ತಿನ ತರಗತಿಯಲ್ಲಿ ತಿಳಿದುಕೊಳ್ಳೋಣ. ಆಹಾರದಲ್ಲಿ ಮುಖ್ಯವಾಗಿ ನಾವೇನು ಮಾಡಿದ್ವಿ, 7 ಮುಖ್ಯ ಘಟಕಗಳು ಮಾಡಿದ್ದೀವಿ. ಅದು ರಾಸಾಯನಿಕ ದೃಷ್ಟಿಯಿಂದ ಆಹಾರದಲ್ಲಿ ಎಷ್ಟು ಘಟಕಗಳಾಗಿ ಮಾಡಿದ್ದೀವಿ ಅಂತ ಕೇಳಿದರೆ ಅದು 7 ಘಟಕಗಳಾಗಿ. ಒಂದು ಶರ್ಕರ ಪಿಷ್ಟ, ಅದಕ್ಕೆ ಕಾರ್ಬೋಹೈಡ್ರೇಟ್ಸ್ ಅಂತ ಕರಿತೀವಿ. ಪ್ರೋಟೀನ್ಸ್, ಸಸಾರಜನಕ ಅಂತ ಹೇಳಿ ಕರಿತೀವಿ. ಮೆದಸು, ಖನಿಜ ಮತ್ತು ಲವಣಗಳು, ಜೀವಸತ್ವಗಳು, ನೀರು, ನಾರು ಪದಾರ್ಥಗಳು. ಒಟ್ಟು 7 ಭಾಗಗಳನ್ನು ಮಾಡಲಾಗಿದೆ, ಡಿವೈಡ್ ಆಗಿ ಮಾಡಲಾಗಿದೆ. ಇವಾಗ ಆಹಾರದ ಘಟಕಗಳನ್ನು ಅವುಗಳ ಕಾರ್ಯಗಳಿಗೆ ಸಂಬಂಧಿಸಿದಂತೆ ಏನು ಮಾಡಲಾಗಿದೆ, ಮತ್ತು 3 ಗುಂಪುಗಳಾಗಿ ಏನು ಮಾಡಲಾಗಿದೆ, ವಿಂಗಡಣೆ ಮಾಡಲಾಗಿದೆ. 3 ಗುಂಪುಗಳಲ್ಲಿ ಯಾವ್ಯಾವ ಅಂದರೆ 7 ಭಾಗಗಳನ್ನು 3 ಗುಂಪುಗಳಾಗಿ ಮಾಡಲಾಗಿದೆ. ದೇಹದ ನಿರ್ಮಾಣಕಾರಕಗಳು, ಪ್ರೋಟೀನ್ ಮತ್ತು ಖನಿಜ, ನೀರು, ಇವೇನಂತ ಕರಿತೀವಿ, ಇವು 3 ದೇಹ ನಿರ್ಮಾಣ ಕಾರಕಗಳು ಅಂತೇಳಿ ಕರಿತೀವಿ. ಯಾವ್ಯಾವುದು, ಪ್ರೋಟೀನ್ಸು, ಖನಿಜಗಳು ಮತ್ತು ನೀರು. ಇವಕ್ಕೆ ದೇಹ ನಿರ್ಮಾಣ ಕಾರಕಗಳು ಅಂತೇಳಿ ಕರಿತೀವಿ. ದೇಹ ನಿರ್ಮಾಣ ಕಾರಕ ಯಾವುದು ಅಂತೇಳಿ ಎಕ್ಸಾಮಲ್ಲಿ ಆಪ್ಷನ್ ಕೊಟ್ಟು ಕೇಳ್ತಾರೆ, ಆವಾಗ ನಾವು ಇವು ನೆನ್ಪಿಟ್ಕೋಬೇಕು. ಹಾಗೆ ಶಕ್ತಿ ಉತ್ಪಾದಕಗಳು ಯಾವಂದರೆ ಕಾರ್ಬೋಹೈಡ್ರೇಟ್ಸ್ ಮತ್ತು ಮೆದಸು. ಇವು ಶಕ್ತಿ ಉತ್ಪಾದಕಗಳು. ಶಕ್ತಿ ಉತ್ಪಾದನೆ ಆಗಬೇಕಾದ್ರೆ ನಮಗೇನು ಬೇಕು, ಕಾರ್ಬೋಹೈಡ್ರೇಟ್ಸ್ ಮತ್ತು ಮೆದಸು ಮುಖ್ಯವಾಗಿ ಬೇಕು. ಇವಾಗ ನಿಯಂತ್ರಕಗಳು, ಜೀವಸತ್ವಗಳು ಮತ್ತು ಖನಿಜಗಳು ಏನು ಮಾಡಲಾಗಿದೆ, ನಿಯಂತ್ರಕಗಳು ಅಂತೇಳಿ ಕರೆಯಲಾಗಿದೆ. ಒಟ್ಟು 7 ಭಾಗಗಳನ್ನು 3 ಗುಂಪುಗಳಾಗಿ ವಿಂಗಡಣೆ ಮಾಡಿ 3ಗಳನ್ನು ಈ ರೀತಿ ಡಿವೈಡ್ ಮಾಡಿದ್ದಾರೆ. ಇವಾಗ ಮೊದಲನೇದು ಶರ್ಕರ ಪಿಷ್ಟಗಳು ಅಥವಾ ಕಾರ್ಬೋಹೈಡ್ರೇಟ್ಸ್. ಈ ಒಂದು ಶರ್ಕರ ಪಿಷ್ಟಗಳು ಅಥವಾ ಕಾರ್ಬೋಹೈಡ್ರೇಟ್ಸ್ ಅಂತ ಕರಿತೀವಿ ಇದಕ್ಕೆ. ಈ ಕಾರ್ಬೋಹೈಡ್ರೇಟ್ಸ್ ಪ್ರಾಣಿಗಳ ಜೀವನಕ್ಕೆ ಅತಿ ಮುಖ್ಯವಾದಂಥ ಒಂದು ಪೋಷಕಾಂಶ ಆಗಿರ್ತೈತೆ. ಇದು ಸ್ವಾಭಾವಿಕವಾಗಿ ಪ್ರಕೃತಿಯಲ್ಲಿ ಇಂಗಾಲ, ಜಲಜನಕ, ಆಮ್ಲಜನಕ ಈ 3 ಮೂಲ ವಸ್ತುಗಳಿಂದ ಏನಾಗ್ತೈತೆ, ಕಾರ್ಬೋಹೈಡ್ರೇಟ್ಸ್ ನಮಗೆ ಸಿಗ್ತೈತೆ. ನಮ್ಮ ಶರೀರಕ್ಕೆ 70% 80% ಶಕ್ತಿಯ ಭಾಗ. ಈ ಶಕ್ತಿ ಗ್ಲೂಕೋಸ್ 1 ಗ್ರಾಮ್ ಇದ್ರದ್ದು ಇದು ಕೇಳ್ತಾರೆ ಅನ್ನೋ ಸೂತ್ರ C2H2O6. 1 ಗ್ರಾಮ್ ಪಿಷ್ಟ ಎಷ್ಟಿರ್ತದೆ ಅಂದರೆ 4.1 ಕ್ಯಾಲರಿ ಇರ್ತೈತಿ. ಶಕ್ತಿಯನ್ನು ಉತ್ಪಾದಿಸೋದು ಇಷ್ಟು ಏನು ಮಾಡ್ತೈತಿ, ಇವೆಲ್ಲ ಇಷ್ಟು ಶಕ್ತಿ ಅನ್ನೋದು ಉತ್ಪಾದಿಸ್ತೈತಿ. ವಯಸ್ಕರಿಗೆ ಪ್ರತಿದಿನ ಪಿಷ್ಟ ಎಷ್ಟು ಬೇಕು ಅಂತಂದರೆ, ಪಿಷ್ಟ ಅಂದ್ರೆ ಒಂದೇ, ಶರ್ಕರ ಪಿಷ್ಟ ಅಂದ್ರೆ ಒಂದೇ. ಎಷ್ಟು ಬೇಕು ಅಂತಂದರೆ, ಪಿಷ್ಟ ಮತ್ತು ಸಕ್ಕರೆ ರೂಪದಲ್ಲಿ ಇವರಿಗೆ 300 ಗ್ರಾಮ್ ಶರ್ಕರ ಪಿಷ್ಟದ ಅವಶ್ಯಕತೆ ಇರ್ತೈತೆ. ಎಕ್ಸಾಮಲ್ಲಿ ಕೇಳಬಹುದು, ವಯಸ್ಕರಿಗೆ ಪ್ರತಿದಿನ ಎಷ್ಟು ಪ್ರಮಾಣದಲ್ಲಿ ಪಿಷ್ಟದ ಅವಶ್ಯಕತೆ ಇದೆ ಅಂದರೆ 300 ಗ್ರಾಮ್ ಶರ್ಕರ ಪಿಷ್ಟದ ಅವಶ್ಯಕತೆ ಇರ್ತೈತಿ. ಈ ಶರ್ಕರ ಪಿಷ್ಟದಲ್ಲಿ ಮುಖ್ಯವಾಗಿ 3 ವಿಧಗಳನ್ನು ನಾವು ನೋಡ್ತೀವಿ. ಒಂದು ಮೊನೊಸ್ಯಾಕರೈಡ್ಗಳು, ಇನ್ನೊಂದು ಆಲಿಗೋಸ್ಯಾಕರೈಡ್ಗಳು, ಮತ್ತು 3ನೇದು ಪಾಲಿಸ್ಯಾಕರೈಡ್ಗಳು. ಒಟ್ಟು 3 ಭಾಗಗಳು. ಇವಾಗ ಮೊನೊಸ್ಯಾಕರೈಡ್ಗಳ ಬಗ್ಗೆ ತಿಳಿದುಕೊಳ್ಳೋಣ. ಇವು ನೀರಿನಲ್ಲಿ ಕರಗ್ತವೆ. ಮೊನೊಸ್ಯಾಕರೈಡ್ಗಳು ಏನು ಮಾಡ್ತವೆ, ನೀರಿನಲ್ಲಿ ಕರಗ್ತವೆ. ಒಂದೇ ಶರ್ಕರಾಂಶ ಇರ್ತೈತೆ. ಇಲ್ಲೇನು ಮಾಡ್ತೈತಿ, ಒಂದೇ ಶರ್ಕರಾಂಶ ಇರ್ತೈತಿ. ಇದು ಸರಳ ಶರ್ಕರ ಪದಾರ್ಥಗಳಾಗಿದ್ದು ಸಿಹಿಯಾಗಿರ್ತವೆ, ನೀರಿನಲ್ಲಿ ಕರಗ್ತವೆ. ಉದಾಹರಣೆ ಹೇಳಬೇಕಾದ್ರೆ ಗ್ಲುಕೋಸ್, ಫ್ರಕ್ಟೋಸ್, ಗ್ಯಾಲಕ್ಟೋಸ್, ರೈಬೋಸ್ ಇವು ಏನು ಮೊನೊಸ್ಯಾಕರೈಡ್ಗಳು. ಇವೇನು ಮಾಡ್ತವೆ, ಹಣ್ಣು ಮತ್ತು ಜೇನುತುಪ್ಪದ ರೂಪದಲ್ಲಿ ನಮಗೆ ಸಿಗ್ತವೆ. ಗ್ಲುಕೋಸು, ಫ್ರಕ್ಟೋಸು, ಗ್ಯಾಲಕ್ಟೋಸು, ರೈಬೋಸ್. ಮೊನೊಸ್ಯಾಕರೈಡ್ಗಳು ಯಾವ್ಯಾವು ಅಂತೇಳಿ ಕೇಳಿದರೆ ಗ್ಲುಕೋಸು, ಫ್ರಕ್ಟೋಸು, ಗ್ಯಾಲಕ್ಟೋಸು, ರೈಬೋಸ್ ನೆನ್ಪಿಟ್ಕೋಬೇಕು, ಇಂಪಾರ್ಟೆಂಟ್ ಇವು. ಇವಾಗ ಆಲಿಗೋಸ್ಯಾಕರೈಡ್ಗಳು. ಇವುಗಳು ಶರ್ಕರ ಅಂಶಗಳಲ್ಲಿ ಏನು ಮಾಡ್ತದೆ, 2ರಿಂದ 4ಕ್ಕೆ ಮಾತ್ರ ಸೀಮಿತಗೊಂಡಿದೆ. ಯಾವುದು, ಆಲಿಗೋಸ್ಯಾಕರೈಡ್ಗಳ ಶರ್ಕರ ಅಂಶಗಳ ಸಂಖ್ಯೆ ಎಷ್ಟಿದೆ ಅಂದರೆ 2ರಿಂದ 4ಕ್ಕೆ ಸೀಮಿತಗೊಂಡಿದೆ. ಇವು ಸಿಹಿಯಾಗಿದ್ದು ನೀರಿನಲ್ಲಿ ಏನು ಮಾಡ್ತವೆ, ಕರಗ್ತವೆ. ಉದಾಹರಣೆಗೆ ಸುಕ್ರೋಸ್ ಸಕ್ಕರೆ, ಇದರಲ್ಲಿ ಒಂದು ಅಣು ಗ್ಲುಕೋಸ್, ಮತ್ತೊಂದು ಅಣು ಫ್ರಕ್ಟೋಸ್ ಇರ್ತೈತೆ. ಒಂದು ಗ್ಲುಕೋಸ್ ಇರ್ತೈತೆ, ಇನ್ನೊಂದು ಫ್ರಕ್ಟೋಸ್ ಇರ್ತೈತೆ. 2 ಶರ್ಕರಾಂಶಗಳಿರುವುದರಿಂದ ಇದನ್ನೇನಂತೀವಿ, ಡೈಸ್ಯಾಕರೈಡ್ಗಳಂತೇಳಿ ಕರಿತೀವಿ. ಅದಕ್ಕೆ ಆಲಿಗೋಸ್ಯಾಕರೈಡ್ಗಳಿಗೆ ಡೈಸ್ಯಾಕರೈಡ್ಗಳಂತೇಳಿ ಕರಿತೀವಿ. ಇದು ಕಬ್ಬು ಮತ್ತು ಕಬ್ಬು ಅಲ್ಲ, ಇದು ಕೊಬ್ಬು ಆಗಿರಬೇಕು. ಕಬ್ಬು
ಕಬ್ಬು ಮತ್ತು ಬೀಟ್ ಗಡ್ಡೆಗಳಲ್ಲಿ ಏನು ಮಾಡ್ತೈತೆ ನಮಗೆ ಆಲಿಗೋಸ್ಯಾಕರೈಡ್ಗಳು ಸಿಗ್ತವೆ. ಇದರಲ್ಲಿ ಕಬ್ಬಿನಲ್ಲಿ ಮತ್ತು ಬೀಟ್ ಗಡ್ಡೆಗಳಲ್ಲಿ ಏನು ಮಾಡ್ತೈತೆ ಆಲಿಗೋಸ್ಯಾಕರೈಡ್ಗಳು ನಮಗೆ ಸಿಗ್ತವೆ. ಇವಾಗ ಮೋಲ್ಟೋಸ್, ಗ್ಲುಕೋಸ್ ಪ್ಲಸ್ ಗ್ಲುಕೋಸ್ ಸೇರಿದರೆ ಏನಾಗ್ತೈತೆ ಮೋಲ್ಟೋಸ್ ಆಗ್ತೈತೆ. ಧಾನ್ಯಗಳ ಹಿಟ್ಟಿನಲ್ಲಿ ಮತ್ತು ಮೊಳೆತ ಕಾಳಿನಲ್ಲಿ ಅಂದರೆ ಮೊಳಕೆ ಕಾಳು ಇರ್ತಾವಲ್ಲ ಅದರಲ್ಲಿ ಏನಾಗ್ತೈತೆ ಈ ಮೋಲ್ಟೋಸ್ ಕಂಡುಬರ್ತೈತೆ. ಇವಾಗ ಲ್ಯಾಕ್ಟೋಸ್, ಇದು ಒಂದು ಅಣು ಗ್ಲುಕೋಸ್, ಒಂದು ಅಣು ಗ್ಯಾಲಕ್ಟೋಸ್ ಇದರಲ್ಲಿ ಇರ್ತೈತೆ. ಇದರಲ್ಲಿ ಲ್ಯಾಕ್ಟೋಸ್ನಲ್ಲಿ ಇದು ಪ್ರಾಣಿಜನ್ಯವಾಗಿರ್ತೈತೆ, ಪ್ರಾಣಿಯಲ್ಲಿ ಸಿಗ್ತೈತೆ. ಇವಾಗ ಮೂರನೇದು ಬಂದುಬಿಟ್ಟು ಪಾಲಿಸ್ಯಾಕರೈಡ್ಗಳು. ಇವು ರುಚಿಯಾಗಿರುವುದಿಲ್ಲ, ಇವೇನಾಗಿರಲ್ಲ ಸ್ವೀಟ್ ಇರೋದಿಲ್ಲ, ನೀರಿನಲ್ಲಿ ಕೂಡ ಕರಗಲಿವು. ಹಾಗೂ ಮೊನೋಸ್ಯಾಕರೈಡ್ಗಳಿಂದ ಮಾಡಲ್ಪಟ್ಟಿರುವಂತಹ ಬಹುಸಂಕೀರ್ಣ ಪದಾರ್ಥಗಳನ್ನು ಏನು ಮಾಡ್ತೇವೆ ಇಲ್ಲಿ ನಮಗೆ ಸಿಗ್ತವೆ. ಸೆಲ್ಯುಲೋಸ್ ಮತ್ತು ಗ್ಲೈಕೋಜನ್. ಸೆಲ್ಯುಲೋಸ್ ಗಿಡಗಳಿಗೆ ಏನು ಮಾಡ್ತದೆ ಮತ್ತು ಗಿಡಗಳು ಮತ್ತು ಕಾಂಡಗಳ ಬುಡ್ಡೆಗಳಲ್ಲಿ ಏನು ಮಾಡ್ತೈತೆ ನಮಗೆ ಇದು ಕಂಡುಬರ್ತೈತೆ. ಪಾಲಿಸ್ಯಾಕರೈಡ್ಗಳಲ್ಲಿ ಮತ್ತೆ ಏನು ಮಾಡ್ತೀವಿ ಎರಡು ವಿಧಗಳನ್ನು ನೋಡ್ತೀವಿ. ಒಂದು ಗ್ಲೈಕೋಜನ್, ಇನ್ನೊಂದು ಪ್ರೋಟೀನ್. ಗ್ಲೈಕೋಜನ್ ಇದು ಪ್ರಾಣಿಜನ್ಯ ಅಂದರೆ ಪ್ರಾಣಿಯಲ್ಲಿ ಸಿಗ್ತೈತೆ, ಸ್ನಾಯು ಮತ್ತು ಯಕೃತ್ತುಗಳಲ್ಲಿ ಇರ್ತೈತೆ. ಇದು ಶರ್ಕರ ಪಿಷ್ಟಗಳು ಶರೀರಕ್ಕೆ ಬೇಕಾದಂತಹ ಬಹುಭಾಗ ಶಕ್ತಿಯನ್ನು ಈ ಗ್ಲೈಕೋಜನ್ ಒದಗಿಸ್ತೈತೆ. ಶರೀರಕ್ಕೆ ಉಷ್ಣತೆ ಮತ್ತು ಉತ್ಸಾಹವನ್ನು ಸಹ ಇದು ಕೊಡ್ತೈತೆ. ಪ್ರೋಟೀನ್ ಇವು ಬಹಳ ಮುಖ್ಯವಾದಂಥ ಸಾವಯವ ಗುಂಪು. ಅವುಗಳಲ್ಲಿ ಇಂಗಾಲ ಆಗಿರ್ಬೋದು, ಜಲಜನಕ, ಆಮ್ಲಜನಕಗಳಲ್ಲದೆ ಸಾರಜನಕ, ಗಂಧಕ, ರಂಜಕ, ಮೂಲ ವಸ್ತುಗಳು ಸೇರಿಕೊಂಡು ಏನಾಗ್ತವೆ ಅಮೈನೋ ಆಮ್ಲಗಳೆಂಬ ಪದಾರ್ಥಗಳಾಗಿ ಅವೆಲ್ಲ ಏನು ಮಾಡ್ತವೆ ಪ್ರೋಟೀನ್ಗಳಾಗಿ ಉತ್ಪತ್ತಿ ಆಗ್ತವೆ. ಸಂಯೋಜನೆಗಳಿಗೆ ಅನುಗುಣವಾಗಿ ಎರಡು ಗುಂಪುಗಳಲ್ಲಿ ಏನು ಮಾಡಲಾಗಿದೆ ಈ ಪ್ರೋಟೀನ್ಗಳನ್ನು ವಿಂಗಡಣೆ ಮಾಡಲಾಗಿದೆ. ಒಂದು ಸರಳ ಪ್ರೋಟೀನ್ಗಳು, ಅಮೈನೋ ಆಮ್ಲಗಳಿಂದ ಮಾತ್ರ ಏನಾಗಿರ್ತವೆ ಮಾಡಲ್ಪಟ್ಟಿರ್ತವೆ. ಯಾವುವು ಸರಳ ಪ್ರೋಟೀನ್ಗಳು. ಉದಾಹರಣೆ ಹೇಳಬೇಕಾದ್ರೆ ಮೊಟ್ಟೆಗಳ ಅಲ್ಬ್ಯೂಮಿನ್, ಧಾನ್ಯಗಳ ಗ್ಲುಟೋಲಿನ್ ಮತ್ತು ಬೀಜಗಳ ಗ್ಯಾಬ್ಲುಲಿನ್ ಇವೇನು ಮಾಡ್ತವೆ ಸರಳ ಪ್ರೋಟೀನಲ್ಲಿ ಕಂಡುಬರ್ತವೆ. ಇವಾಗ ಸಂಯೋಗಿತ್ಮ ಪ್ರೋಟೀನ್ಗಳು ಇವು ಅಮೈನೋ ಆಮ್ಲ ಮತ್ತು ಪ್ಲಾಸ್ಟೆಟಿಕ್ ಗುಂಪುಗಳನ್ನು ಹೊಂದಿರ್ತವೆ. ಉದಾಹರಣೆ ಹೇಳಬೇಕಾದ್ರೆ ಗ್ಲೈಕೋಪ್ರೋಟೀನ್, ಲಿಪೋಪ್ರೋಟೀನ್ ಮತ್ತು ಕ್ರೋಮೋಪ್ರೋಟೀನ್ಗಳಲ್ಲಿ ಕಂಡುಬರ್ತೈತೆ. ಪ್ರೋಟೀನ್ಗಳನ್ನು ಸಸ್ಯ ಮತ್ತು ಪ್ರಾಣಿ ಮೂಲಗಳಿಂದ ನಾವು ಪಡಿತೀವಿ. ಕಡಲೆಕಾಯಿ, ಎಣ್ಣೆ ಬೀಜಗಳು, ಸೋಯಾಬೀನ್, ಏಕದಳ, ದ್ವಿದಳ ಧಾನ್ಯಗಳಲ್ಲಿ ಏನು ಮಾಡ್ತೀವಿ ನಾವು ಈ ಸಂಯೋಗಿತ ಪ್ರೋಟೀನ್ಗಳು ನಾವು ಕಾಣ್ತೀವಿ. ಪ್ರಾಣಿಜನ್ಯದಲ್ಲಿ ಮೊಟ್ಟೆ, ಹಾಲು, ಮಾಂಸ, ಮೀನು ಮುಂತಾದವುಗಳು ಏನು ಮಾಡ್ತೀವಿ ಈ ಒಂದು ಪ್ರೋಟೀನ್ ನಮಗೆ ಸಿಗ್ತೈತೆ. ಯಾವುದು ಸಂಯೋಗಿತ ಪ್ರೋಟೀನ್ಗಳು. ಇವಾಗ ಪೋಷಣದ ಪ್ರಾಮುಖ್ಯತೆ ಏನು ಅಂತೆ. ಶರ್ಕರ ಪಿಷ್ಟ ಮತ್ತು ಮೆದಸುಗಳಿಂದ ಏನು ಮಾಡ್ತದೆ ನಮ್ಮ ದೇಹಕ್ಕೆ ಬೇಕಾಗುವಷ್ಟು ಪೂರೈಕೆಯಾಗದಿದ್ದರೆ ದೇಹವು ಏನಾಗ್ತದೆ ಪ್ರೋಟೀನ್ಗಳಿಂದ ಶಕ್ತಿಯನ್ನು ಪಡಿತೈತೆ. ಅಂದರೆ ಕಾರ್ಬೋಹೈಡ್ರೇಟ್ಸ್ ಮತ್ತು ಮೆದಸಿನಿಂದ ದೇಹಕ್ಕೆ ಬೇಕಾಗುವಷ್ಟು ಶಕ್ತಿ ಪೂರೈಕೆ ಆಗಿಲ್ಲ ಅಂದರೆ ಅದೇನು ಮಾಡ್ತದೆ ಪ್ರೋಟೀನಿಂದ ಶಕ್ತಿಯನ್ನು ಪಡೆದುಕೊಳ್ತೈತೆ. ದೇಹದಲ್ಲಿ ಪ್ರತಿ ವಿಷಯ ವಸ್ತುವನ್ನಾಗಿ ಏನು ಮಾಡ್ತೈತೆ ಕಾರ್ಯನಿರ್ವಹಿಸ್ತವೆ. ಇವು ಶರೀರದಲ್ಲಿಯ ಅಂಗಾಂಶಗಳ ನಿರ್ಮಾಣ ಕಾರ್ಯ ಹಾನಿಗೊಳದಂಥ ಅಂಗಾಂಶಗಳನ್ನು ಪುನಃ ಏನು ಮಾಡ್ಬೋದು ನಾವಿಲ್ಲಿ ಸ್ಥಾಪಿಸ್ಬೋದು. ಜೀವ ರಾಸಾಯನಿಕ ಕ್ರಿಯೆಗಳಿಂದ ವೇಗವರ್ಧಕ ಮತ್ತು ನಿಯಂತ್ರಕಗಳಾಗಿ ಏನು ಮಾಡ್ತೇವೆ ಕೆಲಸವನ್ನು ಮಾಡ್ತವೆ. ಇವಾಗ ನ್ಯೂನತೆಗಳು. ಕಾರ್ಬೋಹೈಡ್ರೇಟ್ ಕೊರತೆ ಆದರೆ ಏನೇನು ನ್ಯೂನತೆ ಉಂಟಾಗ್ತದೆ ಅಂಥೇಳಿ. ಸಾಕಷ್ಟು ಪ್ರೋಟೀನ್ ಇಲ್ಲದ ಆಹಾರ ಸೇವನೆ ಮಾಡೋದರಿಂದ ಮಕ್ಕಳಲ್ಲಿ ಏನು ಮಾಡ್ತೀವಿ ಕ್ವಾಶಿಯಾಕರ್ ಪೇಶನ ಮರಸ್ಮಸ್ ಎಂಬ ರೋಗ ಬರ್ತೈತಿ. ಇದು ಕಾರ್ಬೋಹೈಡ್ರೇಟ್ಸ್ ಅಲ್ಲ, ಪ್ರೋಟೀನ್ ಕೊರತೆ ಆಯಿತು ಅಂದರೆ ಏನು ಬರ್ತದೆ ನಮಗೆ ಯಾವ ರೋಗ ಬರ್ತದೆ ಅಂದರೆ ಕ್ವಾಶಿಯಾಕರ್ ಪೇಶನ ಮರಸ್ಮಸ್ ಎಂಬ ರೋಗ ಬರ್ತೈತಿ ಪ್ರೋಟೀನ್ ಕೊರತೆ ಆದಾಗಿದ್ದು. ಇವಾಗ ಇವುಗಳ ಕೊರತೆಯಿಂದ ಅಂಗಾಂಗಗಳ ನಡುವೆ ಏನಾಗ್ತೈತೆ ನೀರು ಸೇರಿಕೊಂಡು ಎಡೆಮ್ ಎಂಬ ರೋಗ ಕೂಡ ಬರ್ತೈತೆ. ನೋಡಿರಿ ಇವಾಗ ಫ್ಯಾಟ್ಸ್ ಮೆದಸು ಅಂತೇಳಿ ಕರಿತೀವಿ ಅಥವಾ ಲಿಪಿಡ್ ಅಂತ ಕೂಡ ಕರಿತೀವಿ. ಇದಕ್ಕೆ ಆಹಾರದಲ್ಲಿ 25ರಿಂದ 30ರಷ್ಟು ಏನಾಗ್ತೈತೆ ಲಿಪಿಡ್ಸ್ ಇರ್ತೈತೆ. ಇವು ಇಂಗಾಲ, ಜಲಜನಕ ಮತ್ತು ಆಮ್ಲಜನಕಗಳಿಂದ ಜೈವಿಕ ಬೃಹತ್ ಅಣುಗಳಿಂದ ಏನಾಗಿದೆ ಈ ಮೆದಸನ್ನು ಕೂಡಿರ್ತೈತೆ. ಮೆದಸಿನಿಂದ ಶಕ್ತಿಯನ್ನು ನಮ್ಮ ದೇಹದಲ್ಲಿ ಏನಾಗ್ತದೆ ಸಂಗ್ರಹಿಸಿಕೊಳ್ಳಬಹುದು. ಅದರಿಂದ ಇದನ್ನು ಶಕ್ತಿ ಸಾಂದ್ರೀಕೃತ ಆಕಾರ ಅಥವಾ ಶಕ್ತಿ ಮೀಸಲು ವಸ್ತುಗಳಂತೇಳಿ ಕರಿತೀವಿ.
ಮೆದಸು ಏನಾಗೋದಿಲ್ಲ, ನೀರಿನಲ್ಲಿ ಕರಗೋದಿಲ್ಲ. ಮೆದಸು ನೀರಿನಲ್ಲಿ ಕರಗದಂಥ ಒಂದು ವಸ್ತು ಇದು. ಆದರೆ ಕಾರ್ಬನಿಕ್ ದ್ರಾವಕಗಳಾದಂತಹ ಬೆಂಜಿನ್, ಟಾಲ್ಬಿನ್, ಕ್ಲೋರೋಫಾರ್ಮ್ಗಳಲ್ಲಿ ಏನು ಮಾಡ್ತದೆ, ಇದು ಕರಗ್ತದೆ. ಮಾನವನ ದೇಹಕ್ಕೆ ಅನೇಕ ಕೊಬ್ಬಿನ ಆಮ್ಲಗಳು ಅವಶ್ಯವಿದ್ದು ಅವುಗಳಲ್ಲಿ ಕೆಲವೊಂದು ನಮ್ಮ ಶರೀರದಲ್ಲಿ ಸಂಶ್ಲೇಷಣೆಗೆ ಒಳಪಡ್ತವೆ. ಉದಾಹರಣೆ ಹೇಳಬೇಕಾದ್ರೆ ಗ್ಲೈಸಿನ್. ನಮ್ಮ ಶರೀರ ಉತ್ಪಾದಿಸಲಾಗದ ಮತ್ತು ನಮ್ಮ ದೇಹದಲ್ಲಿ ಇರಬೇಕಾದಂಥ ಕೊಬ್ಬಿನ ಆಮ್ಲಗಳು ಯಾವುವೆಂದರೆ ನೋಡ್ರಿ, ನಮ್ಮ ಶರೀರದಲ್ಲಿ ಉತ್ಪಾದಿಸಲಾಗದ ಮತ್ತು ನಮ್ಮ ದೇಹದಲ್ಲಿ ಇರಬೇಕಾದಂತಹ ಕೊಬ್ಬಿನ ಆಮ್ಲಗಳು ಯಾವೆಂದರೆ ಲಿನೋಲೇಯಿಕ್ ಮತ್ತು ಲಿನೋಲೆನಿಕ್. ಲಿನೋಲೇಯಿಕ್ ಇದು ಲೇಯಿಕ್, ಇದು ಲೇನಿಕ್ ಎರಡು ನಮ್ಮ ದೇಹದಲ್ಲಿ ಅವಶ್ಯಕವಾಗಿ ಇರಬೇಕು. ಆದರೆ ನಮ್ಮ ದೇಹ ಏನಾಗಿ ಮಾಡಲ್ಲ, ಅದು ಉತ್ಪಾದನೆ ಮಾಡೋದಿಲ್ಲ. ಪರ್ಯಾಪ್ತ ಮತ್ತು ಅಪರ್ಯಾಪ್ತ ಮೆದಸನ್ನು ಉಪಯೋಗಿಸಿಕೊಂಡು ಶರೀರ ಕೊಲೆಸ್ಟ್ರಾಲ್ ಏನು ಮಾಡ್ತೈತೆ, ಉತ್ಪಾದಿಸ್ತೈತೆ. ಏನು ಮಾಡ್ತೈತೆ ಇದು? ಪರ್ಯಾಪ್ತ ಮತ್ತು ಅಪರ್ಯಾಪ್ತ ಮೆದಸನ್ನು ಉಪಯೋಗಿಸಿಕೊಂಡು ಶರೀರ ಏನು ಮಾಡ್ತೈತೆ, ಕೊಲೆಸ್ಟ್ರಾಲ್ನ ಉತ್ಪಾದಿಸ್ತೈತೆ. ಈ ಕೊಬ್ಬು ಶರೀರದ ಉಷ್ಣತೆಯ ಸಮತೋಲನವನ್ನು ಕಾಪಾಡ್ತೈತೆ. ನರಗಳ ನಡುವೆ ಮೈಲಿನ್ ಎನ್ನುವ ಕವಚವಿದ್ದು ಮೈಲಿನ್ ಥರ ಕವಚವಾಗಿ ಏನು ಮಾಡ್ತದೆ, ಇದು ವರ್ತಿಸ್ತೈತೆ. ಸ್ಟಿರಾಯ್ಡ್ ಹಾರ್ಮೋನ್ಗಳನ್ನು ಉತ್ಪಾದಿಸ್ತೈತೆ. ಉಪಯುಕ್ತವಾದಂಥ ಹಾಗೂ ಹೆಚ್ಚಾಗಿ ಉಳಿದ ಕೊಬ್ಬಿನ ಅಂಶ ಏನಂದರೆ ಹೊಟ್ಟೆಯ, ತೊಡೆಯ ಮತ್ತು ತೋಳಿನ ಭಾಗಗಳನ್ನು ಶೇಖರಣೆ ಆಗ್ತೈತೆ. ಹೆಚ್ಚಾಗಿ ಉಳಿದಂತಹ ಕೊಬ್ಬು ಎಲ್ಲ ಸಂಗ್ರಹಿಸಿದ್ರೆ ತೋಳಿನಲ್ಲಿ ಏನಾಗ್ತೈತೆ, ಸಂಗ್ರಹಣೆ ಆಗ್ತೈತೆ. ಹೊಟ್ಟೆಯ, ತೊಡೆಯ ಅಥವಾ ತೋಳಿನ ಭಾಗದಲ್ಲಿ ಸಂಗ್ರಹಣೆ ಆಗ್ತೈತೆ. 1 ಗ್ರಾಮ್ ಕೊಬ್ಬು 8 ರಿಂದ 9 ಕ್ಯಾಲರಿಯಷ್ಟು ಶಕ್ತಿಯನ್ನು ಒದಗಿಸ್ತೈತೆ. ಅಂದರೆ 1 ಗ್ರಾಮ್ ಕೊಬ್ಬಿದೆ ಅಂದರೆ ಅಲ್ಲಿ ಏನು ಮಾಡ್ತದೆ, 8 ರಿಂದ 9 ಕ್ಯಾಲರಿಯಷ್ಟು ಶಕ್ತಿಯನ್ನು ಕೊಡ್ತೈತೆ. ಜೀವಸತ್ವಗಳಾದಂತಹ ADEK ಇವುಗಳನ್ನು ಹೀರಿಕೊಳ್ಳಲು ಸಹಾಯಕ ಆಗ್ತೈತೆ. ಜೀವಸತ್ವಗಳಂಥ ADEK ಏನಾಗ್ತೈತೆ, ಹೀರಿಕೊಳ್ಳಲು ನಮಗೆ ಸಹಾಯಕ ಮಾಡ್ತೈತೆ. EDEK ಇವುಗಳು ಏನು ಮಾಡ್ತೀವಿ, ಕೊಬ್ಬಿನಲ್ಲಿ ಕರಗುವಂಥ ಆಮ್ಲಗಳು ಅಂತೇಳಿ ಕರಿತೀವಿ. BC ಏನಾಗ್ತೈತೆ, ಇದು ನೀರಿನಲ್ಲಿ ಕರಗುವಂತಹ ಏನಾಗ್ತವೆ, ವಿಟಮಿನ್ಗಳಾಗ್ತವೆ. ಆಹಾರದಲ್ಲಿ ಮೆದಸು ಪ್ರಮಾಣದಲ್ಲಿ ಕಡಿಮೆಯಾದರೆ ಪ್ರೈನೋಡರ್ಮ್ ಎಂಬ ರೋಗ ಬರ್ತೈತೆ. ಇದರಲ್ಲಿ ಆಹಾರದಲ್ಲಿ ಮೆದಸಿನ ಪ್ರಮಾಣ ಕಡಿಮೆಯಾದರೆ ಪ್ರೈನೋಡರ್ಮ್ ಎಂಬ ಕಾಯಿಲೆ ಬರ್ತೈತೆ. ಹಾಗಾದರೆ ಮೆದಸು ಎಲ್ಲೆಲ್ಲಿ ಸಿಗ್ತೈತೆ ನಮಗೆ ಅಂತಂದರೆ ಸಸ್ಯಜನ್ಯ, ಪ್ರಾಣಿಜನ್ಯ ಎರಡರಿಂದಲೂ ಕೂಡ ನಮಗೆ ಮೆದಸು ಸಿಗ್ತೈತಿ. ಸಸ್ಯಜನ್ಯದಿಂದ ಯಾವುದಂದರೆ ಕಡಲೆಕಾಯಿಯಿಂದ, ಎಳ್ಳು, ಸಾಸಿವೆ, ಸೂರ್ಯಕಾಂತಿ, ಕುಸುಬೆ, ಕೊಬ್ಬರಿ ಅನೇಕ ಎಣ್ಣೆಗಳಲ್ಲಿ ಏನು ಮಾಡ್ತದೆ, ನಮಗೆ ಮೆದಸು ಸಿಗ್ತೈತೆ. ಪ್ರಾಣಿಜನ್ಯದಿಂದ ಹಾಲು, ಬೆಣ್ಣೆ, ತುಪ್ಪ, ಮೊಟ್ಟೆ, ಮಾಂಸ ಇವುಗಳಲ್ಲಿ ಏನು ಸಿಗ್ತದೆ, ನಮಗೆ ಮೆದಸನ್ನು ಸಿಗ್ತೈತೆ. ಈಗ ಜೀವಸತ್ವಗಳು ಅಥವಾ ವಿಟಮಿನ್ಸ್ ಅಂತ ಕರಿತೀವಿ. ಇವಕ್ಕೆ ದೇಹದ ಕ್ರಮಬದ್ಧವಂತ ಬೆಳವಣಿಗೆ ಮತ್ತು ಸಂವೇದನೆಗಳ ಜೀವಾಳ ಇವು ಹಲವು ಬಗೆಯ ಸಾವಯವ ವಸ್ತುಗಳಿಂದ ಏನಾಗಿವೆ, ನಿರ್ಮಾಣವಾಗಿವೆ. ಯಾವ್ಯಾವ ಜೀವಸತ್ವಗಳು? ಜೀವಸತ್ವದ ವಿಲೀನತೆಯ ಆಧಾರದ ಮೇಲೆ ಅವುಗಳನ್ನು ಏನು ಮಾಡ್ತೀವಿ, 2 ಗುಂಪುಗಳಾಗಿ ವರ್ಗೀಕರಣ ಮಾಡ್ತೀವಿ. ಒಂದು ಕೊಬ್ಬಿನಲ್ಲಿ ಕರಗುವ ಜೀವಸತ್ವಗಳು, ಈಗ ಹೇಳೋದಲ್ಲ, ಅದು ADEK ಕೊಬ್ಬಿನಲ್ಲಿ ಕರಗುವಂಥ ಜೀವಸತ್ವ. ನೀರಿನಲ್ಲಿ ಕರಗುವ ಜೀವಸತ್ವಗಳು B ಮತ್ತು C. ಜೀವಸತ್ವ A ಹೆಚ್ಚಾಗಿ ನಮಗೆ ಪ್ರಾಣಿಜನ್ಯ ಆಹಾರದಲ್ಲಿ ಸಿಗ್ತೈತಿ. ಪ್ರಾಣಿಗಳ ಪಿತ್ತಕೋಶ ಎಲ್ಲೆಲ್ಲಿ ಸಿಗ್ತದೆ ಅಂದರೆ ಪ್ರಾಣಿಗಳ ಪಿತ್ತಕೋಶದಲ್ಲಿ, ಮೊಟ್ಟೆ, ಹಳದಿ ಭಾಗದಲ್ಲಿ, ಬೆಣ್ಣೆ, ತುಪ್ಪ, ಹಾಲು, ಮೊಸರು ಇಲ್ಲೆಲ್ಲ ನಮಗೆ ಸಿಗ್ತದೆ. ವಿಟಮಿನ್ A ಸಿಗ್ತೈತೆ. ಪ್ರೋಟೀನ್ ಎಲ್ಲಿ ಸಿಗ್ತದೆ? ಪ್ರೋಟೀನ್ ಜೀವಸತ್ವ ಕೆರೋಟಿನೈಡ್ ಎಂಬ ಪದಾರ್ಥದ ಹಸಿರು ಸೊಪ್ಪಿನ ಪಲ್ಯ, ಗಜ್ರಿ, ಹಣ್ಣುಗಳಲ್ಲಿ ಏನು ಮಾಡ್ತೈತೆ, ನಮಗೆ ಪ್ರೋಟೀನ್ ಸಿಗ್ತೈತೆ. ನಮ್ಮ ಶರೀರದಲ್ಲಿ A ಜೀವಸತ್ವ ಏನಾಗ್ತೈತೆ, ಪರಿವರ್ತನೆಗೊಳ್ತೈತಿ. ಇದು ದೇಹದ ಕ್ರಮಬದ್ಧ ಬೆಳವಣಿಗೆಗೆ ಮತ್ತು ಕಣ್ಣುಗಳ ಆರೋಗ್ಯ, ಉತ್ತಮ ಆರೋಗ್ಯ ಎಲ್ಲ ಇರಬೇಕಂದ್ರೆ ನಮ್ಗೆ ಏನು ಬೇಕು, ಪ್ರೋಟೀನ್ಗಳು ಬೇಕು, ಜೀವಸತ್ವಗಳು ಬೇಕು. A ಜೀವಸತ್ವದ ಕೊರತೆಯಿಂದ ಏನಾಗ್ತೈತೆ, ನಮಗೆ ಇರುಳು ಕುರುಡು ಬರ್ತೈತಿ. ಅಂದರೆ ದೃಷ್ಟಿ, A ಜೀವಸತ್ವದ ಕೊರತೆ ಆದರೆ ನಮಗೆ ಇರುಳು ಕುರುಡು ಬರ್ತೈತಿ. ಅಂದರೆ ದೃಷ್ಟಿ ಚೆನ್ನಾಗಿ ಕಾಣೋದಿಲ್ಲ. ಇಲ್ಲಿ ದೃಷ್ಟಿ ಚರ್ಮದ ಆರೋಗ್ಯದ ಮೇಲೆ ಏನಾಗ್ತದೆ, ದುಷ್ಪರಿಣಾಮ ಇಲ್ಲಿ ಬೀರ್ತೈತಿ. ವಿಟಮಿನ್ D ಕೊರತೆಯಿಂದ ರಿಕೆಟ್ಸ್ ಬರ್ತೈತಿ. B ಇಂದ ಬೇರೆ, C ಇಂದ ಸ್ಕರ್ವಿ ಬರ್ತೈತಿ. ವಿಟಮಿನ್ D ಕೊರತೆ ಇದ್ದರೆ ಹಲ್ಲುಗಳು ಮತ್ತು ಮೂಳೆಗಳು ಏನು ಮಾಡ್ತಾರೆ, ನಮಗೆ ಗಟ್ಟಿಯಾಗಿ ಬಲಿಷ್ಠವಾಗಿರ್ಬೇಕಾದ್ರೆ ವಿಟಮಿನ್ D ಬೇಕು. ಹಾಗೆ ಕ್ಯಾಲ್ಸಿಯಂ ಕೂಡ ಅತಿ ಅವಶ್ಯಕವಾಗಿ ಬೇಕು. ಸೂರ್ಯಕಿರಣದಲ್ಲಿ ಏನು ಮಾಡ್ತೀವಿ, ನಾವು ವಿಟಮಿನ್ D ಅನ್ನು ಕಾಣ್ತೀವಿ. ಸೂರ್ಯನ ಬೆಳಕಿನ ಜೀವಸತ್ವ ಅಂತೇಳಿ ಕರಿತೀವಿ. D ಜೀವಸತ್ವವನ್ನು ಏನು ಮಾಡ್ತೀವಿ, ಸೂರ್ಯನ ಬೆಳಕಿನ ಜೀವಸತ್ವ ಅಂಥೇಳಿ ಕರಿತೀವಿ.
ಈ ಜೀವಸತ್ವ ನಾವು ಸೇವಿಸಿದ ಆಹಾರ ಪದಾರ್ಥಗಳಲ್ಲಿರುವಂತಹ ಕ್ಯಾಲ್ಸಿಯಂ ಆಗಿರ್ಬೋದು, ಕಬ್ಬಿಣ ಆಗಿರ್ಬೋದು, ಮತ್ತು ಕ್ಯಾಲ್ಸಿಯಂ ಮತ್ತು ಕಬ್ಬಿಣವನ್ನು ಹೀರಿಕೊಳ್ಳುವಂತಹ ಮತ್ತು ಮೂಳೆಗಳನ್ನು ನಿಕ್ಷೇಪಗೊಳ್ಳುವಂತಹ ಏನು ಮಾಡ್ತವೆ, ಸಹಾಯವನ್ನು ಮಾಡ್ತವೆ. ಮೂಳೆಗಳ ಬೆಳವಣಿಗೆಗೆ ಈ ಒಂದು ಏನಾಗ್ತವೆ, ವಿಟಮಿನ್ಗಳು ಸಹಾಯಕ ಆಗ್ತವೆ. ವಿಟಮಿನ್ ಕೊರತೆಯಿಂದ ಡಿ ವಿಟಮಿನ್ ಕೊರತೆಯಿಂದ ರಿಕೆಟ್ಸ್ ಬರ್ತೈತೆ. ವಯಸ್ಕರಲ್ಲಿ ಆಸ್ಮಿಯೋ ಮೆಲಾಸಿಸ್ ಎಂಬ ರೋಗ ಕೂಡ ಬರ್ತೈತೆ. ಮಕ್ಕಳಲ್ಲಿ ರಿಕೆಟ್ಸ್ ಬರ್ತೈತೆ. ವಿಟಮಿನ್ ಡಿ ಕೊರತೆಯಿಂದ ಮಕ್ಕಳಲ್ಲಿ ರಿಕೆಟ್ಸ್ ಬಂದರೆ ವಯಸ್ಕರಲ್ಲಿ ಏನು ಬರ್ತೈತೆ, ಆಸ್ಮಿಯೋ ಮೆಲಾಸಿಯಾ ಎಂಬ ಕಾಯಿಲೆ ಬರ್ತೈತೆ. ರಿಕೆಟ್ಸ್ ಬಂದರೆ ಯಾವ್ಯಾವ ಲಕ್ಷಣಗಳನ್ನು ಕಾಣಿಸ್ತವೆ ಅಂತಂದರೆ, ರಿಕೆಟ್ಸ್ನಿಂದ ಬೆಳವಣಿಗೆ ಹಿಗ್ಗಿದ ಕೀಲುಗಳು ಕಾಣ್ತವೆ. ರಿಕ್ತ ಬೆಳವಣಿಗೆ ಹಿಗ್ಗಿದ ಕೀಲುಗಳು, ವಿಕೃತವಾಗಿರುವಂತಹ ಬುರುಡೆ, ಮೂಳೆಗಳ ವಿಕೃತ ಬೆಳವಣಿಗೆಯಿಂದ ಬಗ್ಗಿರುವಂತಹ ಕಾಲುಗಳು, ವಿಕೃತ ಹಲ್ಲುಗಳಿರುವುದು, ಹಲ್ಲುಗಳು ತಡವಾಗಿ ಬರುವುದು, ಇವೆಲ್ಲ ಲಕ್ಷಣಗಳು ಕಾಣ್ತವೆ. ಇನ್ನು ಹಿಗ್ಗಿದ ಕೀಲುಗಳಿರ್ತವೆ, ಅಂದರೆ ದೊಡ್ಡ ದೊಡ್ಡ ಅಗಲಗಲ ಕಾಣ್ತವೆ. ಇವು ವಿಕೃತವಾಗಿರುವಂಥ ತಲೆಬುರುಡೆ ಇರ್ತೈತೆ, ಅಂದರೆ ಒಂಥರ ವಿಕೃತವಾಗಿರ್ತೈತೆ. ಮೂಳೆಗಳು ಕೂಡ ವಿಕೃತವಾಗಿ ಬರ್ತವೆ. ಮತ್ತು ಬೆಳವಣಿಗೆಯಿಂದ ಬಗ್ಗಿರುವಂತಹ ಕಾಲುಗಳು, ವಿಕೃತ ಹಲ್ಲುಗಳು, ಇವೆಲ್ಲ ಹಲ್ಲುಗಳು ತಡವಾಗಿ ಬಂದರೆ ಇವೆಲ್ಲ ಏನು ಲಕ್ಷಣ ಅಂದರೆ ರಿಕೆಟ್ಸ್ ಇದೆ ಅಂತ ಹೇಳ್ತಾರೆ. ಮಕ್ಕಳಲ್ಲಿ ಡಿ ಕೊರತೆ ಇದ್ದರೆ ರಿಕೆಟ್ಸ್ ಬರ್ತೈತೆ. ವಯಸ್ಕರಲ್ಲಿ ಆಸ್ಮಿಯೋ ಮೆಲಾಸಿಯಾ ಎಂಬ ಕಾಯಿಲೆ ಬರ್ತೈತೆ. ಹಾಗಾದರೆ ಆಸ್ಮಿಯೋ ಮೆಲಾಸಿಯಾ ಲಕ್ಷಣಗಳು ಯಾವ್ಯಾವು ಅಂದರೆ, ಶರೀರ ಏನಾಗ್ತೈತೆ, ಕುರೂಪಗೊಳ್ತೈತೆ ಮತ್ತು ತೀವ್ರ ನರಳಿಕೆ ಏನಾಗ್ತೈತೆ, ಉಂಟಾಗ್ತೈತೆ. ಶರೀರ ಒಂಥರ ವಿರೂಪಗೊಳ್ತೈತೆ, ಹಾಗೆ ನರಳಿಕೆ ಕೂಡ ಉಂಟಾಗ್ತೈತೆ ತೀವ್ರವಾಗಿ. ಮೂಳೆಗಳಲ್ಲಿ ಕ್ಯಾಲ್ಸಿಯಂ ಅಂಶ ಕುಗ್ಗಿ ಮೂಳೆಗಳೇನಾಗ್ತವೆ, ದುರ್ಬಲಗೊಳ್ತವೆ. ವಿಟಮಿನ್ ಇ ಕೊರತೆಯಿಂದ ನೋಡಿರಿ, ಅನೇಕ ಸಸ್ಯ ಮತ್ತು ಪ್ರಾಣಿಗಳಲ್ಲಿ ವಿಟಮಿನ್ ಇ ಇರ್ತೈತೆ. ಹತ್ತಿ ಬೀಜದ ಎಣ್ಣೆಯಲ್ಲಿ, ಗೋಧಿ ಮೊಳಕೆಯಲ್ಲಿರುವಂಥ ಎಣ್ಣೆ, ಕೆಲವು ಕಾಳುಗಳಲ್ಲಿ ಏನು ಮಾಡ್ತೀವಿ, ಈ ವಿಟಮಿನ್ ಇಯನ್ನು ಕಾಣ್ತೀವಿ. ಮಾಂಸ, ಬೆಣ್ಣೆ, ಹಾಲು, ಮೊಟ್ಟೆ, ಮೀನಿನ ಪಿತ್ತಜನಕಾಂಗದಲ್ಲಿ ತಯಾರಾದಂಥ ಎಣ್ಣೆ ಏನಾಗ್ತೈತೆ, ಇಲ್ಲಿ ವಿಟಮಿನ್ ಇ ಎಲ್ಲ ಕಡೆ ಸಿಗ್ತೈತೆ. ವಿಟಮಿನ್ ಇ ಇಂದ ಏನೇನು ಅನುಕೂಲ ಇದೆ ನಮಗೆ ಅಂತಂದರೆ, ದೇಹದ ಮಾಂಸಖಂಡಗಳ ಆರೋಗ್ಯ ಮತ್ತು ಕ್ರಿಯಾಶೀಲತೆಗೆ ಸಹಾಯಕ ಆಗ್ತೈತೆ. ಕ್ರಮಬದ್ಧ ಸಂತಾನೋತ್ಪತ್ತಿಗೆ ಅವಶ್ಯಕವಾದಂಥ ಹಾರ್ಮೋನ್ಗಳನ್ನು ಕೂಡ ನಾವು ಇದರಿಂದ ಉತ್ಪಾದನೆ ಮಾಡ್ಬೋದು. ಮನುಷ್ಯರಲ್ಲಿ ಆಕಸ್ಮಿಕವಾಗಿ ಉದ್ಭವಿಸುವ ನಿರಾಸ ಲಕ್ಷಣವನ್ನು ನಿವಾರಣೆ ಮಾಡುವುದನ್ನು ಇದನ್ನಂತೀವಿ ಷಂಡತ್ವ ಪ್ರತಿರೋಧಕ ಅಂಥೇಳಿ ಕರಿತೀವಿ. ಯಾವುದು, ವಿಟಮಿನ್ ಇ ಅನ್ನು ನಾವು ಷಂಡತ್ವ ಪ್ರತಿರೋಧಕ ಅಂಥೇಳಿ ಕರಿತೀವಿ. ಎ ವಿಟಮಿನ್ ಮತ್ತು ಕ್ಯಾರೋಟಿನ್ಗಳ ಜೊತೆಗೆ ಈ ವಿಟಮಿನ್ ಸೇರಿಸಿದರೆ ಎ ವಿಟಮಿನ್ನಿಂದ ಇನ್ನೂ ಹೆಚ್ಚಿನ ಉಪಯೋಗ ನಾವು ಪಡ್ಕೋಬೋದು. ನೋಡ್ರಿ, ಎ ವಿಟಮಿನ್ ಮತ್ತು ಕ್ಯಾರೋಟಿನ್ಗಳ ಜೊತೆಗೆ ಏನು ಮಾಡ್ಬೋದು, ಈ ವಿಟಮಿನ್ ಸೇರಿಸಿದರೆ ಏನಾಗ್ತೈತೆ, ಇನ್ನು ಎ ವಿಟಮಿನ್ನಿಂದ ಇನ್ನೂ ಹೆಚ್ಚಿನ ಲಾಭವನ್ನು ನಾವು ಇಲ್ಲಿ ಪಡ್ಕೋಬೋದು. ಈ ವಿಟಮಿನ್ ನಮ್ಮ ದೇಹದಲ್ಲಿ ಉಂಟಾಗುವಂಥ ಕೆಲವು ಆಕ್ಸಿಡಿಫೆನ್ ಎಂಬ ಬದಲಾವಣೆಯನ್ನು ಕೂಡ ತಡೀತೈತೆ. ಯಾವುದೇ ಮೂಲ ವಸ್ತು ಇಲ್ಲದೆ ಸಂಯುಕ್ತ ವಸ್ತುವಿಗೆ ಆಮ್ಲಜನಕ ಸೇರಿಸುವ ಕ್ರಿಯೆಗೆ ಏನಂತೀವಿ, ಆಕ್ಸಿಡಿಫೆನ್ ಅಂತೇಳಿ ಕರಿತೀವಿ. ಬೇಗನೆ ಆಕ್ಸಿಡಿಫೆನ್ ಹೊಂದುವ ಎ ವಿಟಮಿನ್ ನಮ್ಮ ಕೋಶದಲ್ಲಿ ಏನಾಗ್ತದೆ, ಉಳಿಯುವ ಹಾಗೆ ಮಾಡ್ತದೆ. ಈಗ ವಿಟಮಿನ್ ಕೆ, ಇದು ದೇಹದ ರಕ್ತವನ್ನು ಹೆಪ್ಪುಗಟ್ಟುವಿಕೆಯನ್ನು ತಡೀತೈತೆ. ಥ್ರಾಂಬಿನ್ ತಯಾರಿಕೆಗೆ ಏನು ಮಾಡ್ತೈತೆ, ವಿಟಮಿನ್ ಕೆ ಸಹಾಯಕ ಆಗ್ತೈತೆ. ಎ ಡಿ ಈ ವಿಟಮಿನ್ಗಳಂತೆ ಇದು ಕೂಡ ಕೊಬ್ಬಿನಲ್ಲಿ ಕರಗ್ತೈತೆ. ಯಾವುದು, ವಿಟಮಿನ್ ಕೆ. ಅಲ್ಪ ಎಂಬ ಒಂದು ಬಗೆಯ ಎಲೆಗಳಲ್ಲಿ ಇದು ಹೆಚ್ಚಾಗಿ ಕಂಡುಬರ್ತೈತೆ. ವಿಟಮಿನ್ ಕೆ ನಮ್ಮ ದೇಹದ ಕರುಳುಗಳಲ್ಲಿ ಕೂಡ ಸೂಕ್ಷ್ಮ ಜೀವಿಗಳ ಸಹಾಯದಿಂದ ಏನು ಮಾಡ್ತೀವಿ, ನಾವು ಅಲ್ಪ ಎಂಬ ಒಂದು ಇದು ವಿಟಮಿನ್ ಕೆಯನ್ನು ತಯಾರು ಮಾಡ್ತೀವಿ. ನಾವು ಕೆ ಜೀವಸತ್ವದ ಉಪಯೋಗವನ್ನು ಪಡೆಯಬೇಕಾದರೆ ಪಿತ್ತರಸವು ನಮ್ಮ ಕರುಳನ್ನು ಏನು ಮಾಡಬೇಕು, ಸೇರಬೇಕು. ಪಿತ್ತರಸವಿಲ್ಲದಿದ್ದರೆ ಏನಾಗ್ತೈತೆ, ಕೆ ವಿಟಮಿನ್ ತಯಾರಿಕೆ ಕಡಿಮೆ ಆಗ್ತೈತೆ. ರಕ್ತ ಹೆಪ್ಪುಗಟ್ಟುವಿಕೆಗೂ ಕೂಡ ಕೆ ವಿಟಮಿನ್ ಆಗ್ತೈತೆ, ಸಹಾಯ ಮಾಡ್ತೈತೆ. ಪಿತ್ತಕೋಶ ಕ್ರಿಯಾಶೀಲ ಆಗಲು ಕೂಡ ಕೆ ವಿಟಮಿನ್ ಸಹಾಯಕಾರಿಯಾಗ್ತೈತೆ. ಗರ್ಭಿಣಿಯರಿಗೆ ಹಾಗೂ ಅವಶ್ಯಕ ಕಾರಣ ಶಿಶು ಜನನ ಕಾಲದಲ್ಲಿ ಅಧಿಕ ರಕ್ತಸ್ರಾವವಾಗುವುದನ್ನು ನಾವು ಏನು ಮಾಡ್ತೀವಿ, ಇಲ್ಲಿ ತಡಿತೀವಿ. ಹುಟ್ಟುವ ಶಿಶುಗಳಿಗೆ ಕೆ ವಿಟಮಿನ್ ಸಂಶ್ಲೇಷಿಸಿಕೊಳ್ಳುವಂತಹ ಸಾಮರ್ಥ್ಯ ಕೂಡ ಇರೋದಿಲ್ಲ. ಇವಾಗ ನೀರಿನಲ್ಲಿ ಕರಗುವ ಜೀವಸತ್ವಗಳು, ಬಿ ಗುಂಪಿನ ಜೀವಸತ್ವಗಳು ಉದಾಹರಣೆಗೆ B1, B2, B6, B12 ಮತ್ತು ಸಿ ಗುಂಪಿನ ವಿಟಮಿನ್ಗಳು. ವಿಟಮಿನ್ ಬಿ ಅನೇಕ ಜೀವಸತ್ವಗಳು ಇದರಲ್ಲಿ ಇರುವುದರಿಂದ ಜೀವಸತ್ವ ಬಿ ಏನಂತೀವಿ,
ಬಿ ಸಂಕೀರ್ಣ ಅಂತೇಳಿ ಕರಿತೀವಿ, ಅಂದರೆ ಬಿ ಕಾಂಪ್ಲೆಕ್ಸ್ ಅಂತೇಳಿ ಕರಿತೀವಿ. ಯಾಕಂದರೆ ಅದರಲ್ಲಿ ಅನೇಕ ಜೀವಸತ್ವಗಳು ಇರೋದರಿಂದ ಅದಕ್ಕೆ ಬಿ ಕಾಂಪ್ಲೆಕ್ಸ್ ಅಂತೇಳಿ ಕರಿತೀವಿ. ವಿಟಮಿನ್ B1 ನಾವು ಸೇವಿಸುವ ಆಹಾರದಲ್ಲಿ ಈ ಜೀವಸತ್ವ ಅತ್ಯಂತ ಕಡಿಮೆ ಪ್ರಮಾಣದಲ್ಲಿದ್ದರೆ ನಮಗೇನಾಗ್ತೈತಿ, ಬೆಳವಣಿಗೆ ಕಡಿಮೆ ಆಗ್ತೈತಿ, ಹಾಗೆ ಶಕ್ತಿಯು ಕೂಡ ಕಡಿಮೆ ಆಗ್ತೈತಿ. ಬಿ ವಿಟಮಿನ್ 1 ಏನಿರಬೇಕು ನಮ್ಮ ದೇಹದಲ್ಲಿ ಅವಶ್ಯಕವಾಗಿರಬೇಕು. ನರವ್ಯೂಹ ಮತ್ತು ಹೃದಯ ಸ್ನಾಯುಗಳ ಸಹಜ ಕ್ರಿಯೆಗೆ ಸಹಾಯಕವಾಗಿದೆ ಯಾವುದು, B1. ಬೇರೆ ಬೇರೆ ರೋಗವನ್ನು ಕೂಡ ಏನಾಗ್ತದೆ, ಬಿ ಕೊರತೆ ಆದರೆ, ವಿಟಮಿನ್ ಬಿ ಕೊರತೆ ಆದರೆ ಬೇರೆ ಬೇರೆ ರೋಗವನ್ನು ಸಹ ನಮಗೆ ಬರ್ತೈತಿ. ಈಗ ವಿಟಮಿನ್ ಬಿ ಕೊರತೆ ಆದರೆ ಏನೇನು ನ್ಯೂನತೆಗಳು ಕಾಣಿಸ್ಕೊತವೆ ಅಂತಂದರೆ, ವಯಸ್ಕರಲ್ಲಿ ಮತ್ತು ಶಿಶುಗಳಲ್ಲಿ ಬೇರೆ ಬೇರೆ ರೋಗ ಬರ್ತೈತೆ, ಕಾಲುಗಳಲ್ಲಿ ನೀರು ತುಂಬಿಕೊಳ್ತೈತೆ, ಕಾಲುಗಳು ಸ್ನೇಹ ಸುಳಿತ ಮತ್ತು ಮರಗಟ್ಟುತ್ತವೆ, ರೋಗ ಬಲಿತಂತೆ ಎದೆ ಬಡಿತ ಏನಾಗ್ತೈತೆ ಹೆಚ್ಚಾಗ್ತೈತಿ, ಉಸಿರು ನಿಂತಂತೆ ಆಗ್ತೈತೆ, ಹಾಗೂ ಹೃದಯದ ತೊಂದರೆಗಳು ಕೂಡ ಕಾಣಿಸ್ಕೊಳ್ತವೆ. ವಿಟಮಿನ್ B2 ಇದು ಕೂಡ ನೀರಿನಲ್ಲಿ ಕರಗ್ತೈತೆ. ಇದು ಹಳದಿ ಬಣ್ಣದ ವರ್ಣದ್ರವ, ಹಾಲು ಮತ್ತು ಮೊಸರಿನಲ್ಲಿ ಸಮೃದ್ಧವಾಗಿದೆ. ಮಾಂಸ, ಪಿತ್ತಜನಕಾಂಗ, ಒಣಗಿದ ಈಸ್ಟ್, ಮೊಟ್ಟೆ, ಬೇಳೆಕಾಳು, ಎಣ್ಣೆಕಾಳು, ಹಸಿರು ತರಕಾರಿಗಳಲ್ಲಿ ಏನಿರ್ತದೆ ನಮಗೆ ಇವೆಲ್ಲ ಸಿಗ್ತವೆ. ಪೆಲೆಗ್ರಾ ಎಂಬ ಚರ್ಮ ರೋಗವನ್ನು ನಿವಾರಣೆಗೆ ನಮಗೆ ಸಹಾಯಕ ಆಗ್ತೈತೆ. ನಮ್ಮ ಶರೀರದಲ್ಲಿ ಉಂಟಾಗುವ ಅನೇಕ ಆಕ್ಸಿಡೆಫಿನ್ ಬದಲಾವಣೆಗಳಲ್ಲಿ ಏನಾಗ್ತೈತೆ, ಸಹಕಾರಿಯಾಗ್ತೈತೆ. ಪೆಲೆಗ್ರಾ ಕೊರತೆಯಿಂದ ಕಣ್ಣು, ಚರ್ಮ ಅಂದರೆ ವಿಟಮಿನ್ B2 ಕೊರತೆಯಿಂದ ಏನಾಗ್ತದೆ, ಕಣ್ಣು, ಚರ್ಮ, ನರಗಳ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರ್ತೈತೆ. ಕಣ್ಣು ಸೂರ್ಯನ ಪ್ರಕಾಶಮಾನವಾದ ಬೆಳಕನ್ನು ಸಹಿಸಲಾರದಷ್ಟು ಏನಾಗ್ತೈತೆ, ಸೂಕ್ಷ್ಮಕ್ರಿಯೆ, ಸೂರ್ಯನ ಬೆಳಕು ಸಹಿಸ್ಕೊಳ್ಳೋದಿಲ್ಲ ಇಲ್ಲಿ ವಿಟಮಿನ್ B2 ಕಡಿಮೆ ಆದರೆ. ಚರ್ಮ, ಬಾಯಿಯ ಮೂಲೆಗಳಲ್ಲಿ, ತುಟಿಯ ಮೇಲೆ, ನಾಲಿಗೆ ಮತ್ತು ಮೂಗಿನಲ್ಲಿ ಏನಾಗ್ತವೆ, ಗಾಯಗಳಾಗ್ತವೆ ಯಾವುದು, B12 ಕೊರತೆಯಾದರೆ. ಈಗ B6 ಕೊರತೆಯಾದರೆ ನೋಡ್ರಿ, B6 ನೀರಿನಲ್ಲಿ ಕರಗುವಂಥ ಜೀವಸತ್ವ, ಇದು ಶಿಶುಗಳಿಗೆ ಅವಶ್ಯಕವಾಗಿ ಬೇಕು, ಸಹ ಕಿಣ್ವವಾಗಿ ಕೂಡ ಇದು ಮತ್ತೆ ಕಾರ್ಯವನ್ನು ನಿರ್ವಹಿಸ್ತೈತಿ. ಇದು ಕೋಳೆ ಮೊಟ್ಟೆ, ಹಳದಿ ಭಾಗ, ಮಾಂಸ, ಮೀನು, ಹಾಲು, ಕೆಲವು ಧಾನ್ಯಗಳಲ್ಲಿ ಅಂದರೆ ಕೋಸು, ಈಸ್ಟು, ತರಕಾರಿಗಳಲ್ಲೂ ಸಹ ನಮಗೆ ವಿಟಮಿನ್ B6 ಸಿಗ್ತದೆ. ದೇಹದಲ್ಲಿ ಅಸಂತೃಪ್ತಿ ಆಮ್ಲಗಳನ್ನು, ಅಮೈನೋ ಆಮ್ಲಗಳನ್ನು ನಮಗೇನು ಮಾಡ್ತೇವೆ, ಉಪಯೋಗ ಆಗೋ ರೀತಿಯಲ್ಲಿ ನಾವು ಇದನ್ನು ಪರಿವರ್ತನೆ ಮಾಡ್ಬೋದು. ನಮ್ಮ ರಕ್ತದಲ್ಲಿ ಹಿಮೋಗ್ಲೋಬಿನ್ ಪ್ರಮಾಣ ಕಡಿಮೆಯಾದಾಗ ಇದರ ಅವಶ್ಯಕತೆ ಏನು ಬೇಕು, ನಮಗೆ ಬೇಕು. ಶಿಶುಗಳ ಬೆಳವಣಿಗೆಗೆ ಕೂಡ ಅತ್ಯವಶ್ಯಕವಾಗಿ B6 ಬೇಕಾಗ್ತೈತೆ. ನರವ್ಯೂಹ ಮತ್ತು ರಕ್ತದ ಸಹಜ ಕ್ರಿಯಾಶೀಲತೆಗೆ ಅವಶ್ಯಕವಾಗಿ ಈ B6 ಬೇಕು ನಮಗೆ. ಅನೇಕ ಹಾರ್ಮೋನ್ಗಳ ಬೆಳವಣಿಗೆ ಚಟುವಟಿಕೆಗಳಿಗೆ ಮೇಲೆ ಏನು ಮಾಡ್ತದೆ, ಪ್ರಭಾವವನ್ನು ಕೂಡ ಇದು ಬೀರ್ತದೆ. ಕುಂಠಿತ ಬೆಳವಣಿಗೆ ಮತ್ತು ಚರ್ಮದ ಅನಾರೋಗ್ಯವನ್ನು ಕೂಡ ಈ B6 ನಾವು ತಡೆಗಟ್ಟಬಹುದು. ನರವ್ಯೂಹದ ಮೇಲೆ ಪರಿಣಾಮಕಾರಿಯಾಗಿ ಅನೈಚ್ಛಿಕ ಸೆಳೆವು ಮತ್ತು ಒದರು ಏನಾಗ್ತೈತಿ ಅಂದರೆ ಪಿಟ್ಸ್ ಎಲ್ಲ ಬರ್ತೈತಿ, ಇವೆಲ್ಲ ಕೊರತೆ ಆದರೆ. ಇವಾಗ B12 ಏನು ಮಾಡ್ತೈತೆ, ಕೋಬಾಲ್ಟ್ ಎಂಬ ವಸ್ತುವಿನಿಂದ ಮಾಡಿರ್ತಾರೆ. ಇದು ಕೆಂಪು ಬಣ್ಣದಾಗಿರ್ತೈತೆ. ರಕ್ತಹೀನತೆ ರೋಗವನ್ನು ಏನು ಮಾಡ್ತೈತಿ, ನಿವಾರಣೆ ಮಾಡ್ತೈತಿ. ಜೀವಸತ್ವಗಳಲ್ಲಿ ಒಂದು ಆಂಟಿಪರ್ಮಿಸಿಯಸ್ ಅನೇಮಿಯಾ ಎಂಬ ಒಂದು ಬಗೆಯ ರಕ್ತಹೀನತೆಯನ್ನು ಕೂಡ ಈ ಜೀವಸತ್ವದಿಂದ ನಾವು ಹೋಗಲಾಡಿಸಬಹುದು. ಈ ವಿಟಮಿನ್ ನೀರು, ಅಸಿಟೋನ್ ಮಧ್ಯಸಾಗರಗಳಲ್ಲಿ ಬೇಗನೆ ಏನು ಮಾಡ್ತದೆ, ಈ B6 ಕರಗ್ತದೆ. ಇದು ಗ್ಯಾಸ್ಟ್ರಿಕ್ ರಸದಲ್ಲಿರುವಂಥ ಒಂದು ವಸ್ತುವಿನ ಸಹಾಯದಿಂದ ಏನು ಮಾಡ್ತದೆ, ನಮ್ಮ ದೇಹವನ್ನು ಸೇರ್ತದೆ. ಗ್ಯಾಸ್ಟ್ರಿಕ್ ರಸದಿಂದ ಏನು ಮಾಡ್ತದೆ, ನಮ್ಮ ದೇಹವನ್ನು ಇದು ಸೇರ್ತದಂತೆ. ಪಾಲಿಕ್ ಆಮ್ಲಕ್ಕಿಂತ ಹೆಚ್ಚು ಏನಾಗ್ತದೆ, ಇದು ಉಪಯೋಗ ಆಗ್ತೈತೆ. ಪಾಲಿನಿಕ್ ಆಮ್ಲವು ಕೂಡ ಏನು ಮಾಡ್ತದೆ, ತಯಾರಿಕೆಗೆ B12 ಸಹಾಯವನ್ನು ಮಾಡ್ತದೆ. ಇದನ್ನು ಆ್ಯಂಟಿ ಅನಿಮಿಯಾ ಫ್ಯಾಕ್ಟ್ರಿ ಅಂತೇಳಿ ಕರಿತೀವಿ. ಇಂಪಾರ್ಟೆಂಟ್ ಇದು. B12 ಏನಂತೀವಿ, ಆ್ಯಂಟಿ ಅನಿಮಿಯಾ ಫ್ಯಾಕ್ಟ್ರಿ ಅಂಥೇಳಿ ಕರಿತೀವಿ. ನಮ್ಮ ಪಿತ್ತಜನಕಾಂಗದಲ್ಲಿ ಹಾಲು, ಮಾಂಸ, ಮೊಟ್ಟೆ, ಮೀನುಗಳಲ್ಲಿ ಏನು ಮಾಡ್ತೈತೆ, ಸ್ಟ್ರೆಪ್ಟೊಮೈಸಿಸ್ ಔಷಧಿಯಂತೆ ನಮ್ಮ ಕರುಳುಗಳಲ್ಲಿ ಕೂಡ ಕೆಲವು ಸೂಕ್ಷ್ಮಜೀವಿಗಳು ಇರ್ತವೆ. ಕೆಂಪು ರಕ್ತ ಕಣಗಳ ಬೆಳವಣಿಗೆ ಮತ್ತು ವಿಕಾಸವನ್ನು ಕೂಡ ಏನು ಮಾಡ್ತೈತೆ, B6 ಉತ್ತೇಜಿಸ್ತೈತೆ. ಮೂಳೆ ಮಜ್ಜೆ ಚಟುವಟಿಕೆಯನ್ನು ಕೂಡ ಪ್ರಚೋದನೆ ಮಾಡ್ತೈತೆ. B12 ಕೊರತೆಯಾಗಿ ಏನೇನು ಬರ್ತೈತೆ ಅಂದರೆ, ರಕ್ತದ ಕೆಂಪು ರಕ್ತ ಕಣಗಳ ಸಂಖ್ಯೆ ಕಡಿಮೆ ಆಗ್ತೈತೆ. B12 ಕಡಿಮೆ ಅಂತಂದ್ರೆ ಏನು ಮಾಡ್ತೈತೆ, ಕೆಂಪು ರಕ್ತ ಕಣಗಳು ಕಡಿಮೆ ಆಗ್ತವೆ. ರಕ್ತಹೀನತೆ ಉಂಟಾಗ್ತೈತೆ. ನಾಲಿಗೆ ಏನಾಗ್ತವೆ ಒಂಥರ ಊದ್ಕೊಳ್ತೈತೆ. ಹುಣ್ಣುಗಳು ಕೂಡ ಹುಣ್ಣುಗಳಾಗ್ತವೆ ಎಲ್ಲ. ಕೈ, ಕಾಲು ಮತ್ತು ಬೆರಳುಗಳು ಏನು ಮಾಡ್ತವೆ, ಜೋತು ಬೀಳ್ತವೆ B12 ಕೊರತೆ ಆದರೆ. ಇವಾಗ ವಿಟಮಿನ್ C ಕೊರತೆಯಿಂದ ಏನು ಬರ್ತದೆ ಅಂದರೆ, ಇದು ನೀರಿನಲ್ಲಿ ಕರಗುವಂಥ ಒಂದು ವಿಟಮಿನ್. ಇದೇನು ಮಾಡ್ತದೆ, ಗ್ಲುಕೋಸನ್ನು ಹೋಲುವಂಥ ಒಂದು ಜೀವಸತ್ವ. ಇದು ಅಪಕರ್ಷಣಕಾರಿ. ಇದು ಬೇಗನೆ ಏನು ಮಾಡ್ತದೆ, ಆಕ್ಸಿಡೇಷನ್ ಹೊಂದ್ತದೆ, ಅಂದರೆ ರಿಡ್ಯೂಸಿಂಗ್ ಮಾಡ್ಬೋದು ಈ ಬೇಗನೆ. ಇದು ನಮ್ಮ ಶರೀರದಲ್ಲಿ ಅನೇಕ ಕ್ರಿಯೆಗಳನ್ನು ಇದನ್ನು ಮಾಡ್ತದೆ, ಅವಲಂಬಿಸಿರ್ತೈತೆ ವಿಟಮಿನ್ C.
ಹಸಿರು ಎಲೆ ತರಕಾರಿಗಳಲ್ಲಿ ಹೆಚ್ಚಾಗಿ ವಿಟಮಿನ್ ಸಿಯನ್ನು ನಾವು ನೋಡ್ತೀವಿ. ಧಾನ್ಯಗಳು, ಹಾಲು, ಹಾಲಿನ ಉತ್ಪನ್ನಗಳು, ಮಾಂಸ, ಮೊಟ್ಟೆ, ಟೊಮೊಟೊ, ನಿಂಬೆ, ಕಿತ್ತಳೆ ಅಂದರೆ ಹುಳಿ ಪದಾರ್ಥಗಳಲ್ಲಿ ಏನು ಮಾಡ್ತೀವಿ ಜಾಸ್ತಿ ವಿಟಮಿನ್ ಸಿಯನ್ನು ನಾವು ನೋಡ್ತೀವಿ. ಆಲೂಗಡ್ಡೆಯಲ್ಲಿ, ನೆಲ್ಲೆಕಾಯಿ, ಬಟಾಣಿ ಮುಂತಾದವುಗಳಲ್ಲಿ ಏನು ಮಾಡ್ತೈತಿ ವಿಟಮಿನ್ ಸಿ ಇರ್ತೈತಿ. ಸ್ತನದಿಂದ ಉತ್ಪತ್ತಿಯಾಗುವ ಹಾಲಿನಲ್ಲಿಯೂ ಕೂಡ ಏನು ಮಾಡ್ತೈತಿ ವಿಟಮಿನ್ ಸಿ ಇರೋದನ್ನು ನಾವು ನೋಡ್ತೀವಿ. ಪಾಸ್ಪರೈಸೇಷನ್ ವಿಧಾನದಿಂದ ಕೂಡ ಏನು ಮಾಡ್ತೀವಿ ಈ ಒಂದು ಹಾಲಿನ ಅಂದರೆ ಯಾವ್ದು ಹಾಲು ಇದು ಮಾಡ್ತಾರಲ್ಲ ಶೋಧನೆ ಮಾಡ್ತಾರಲ್ಲ ಅಲ್ಲಿಯೂ ಕೂಡ ಏನು ಮಾಡ್ತೀವಿ ಅಲ್ಲೇನಿರಲ್ಲ ಈ ಸಿ ಇರೋದಿಲ್ಲ, ವಿಟಮಿನ್ ಸಿ ಇರೋದಿಲ್ಲ. ಹಾಗಾದರೆ ಇದ್ರ ಪ್ರಯೋಜನಗಳು ಏನು ವಿಟಮಿನ್ ಸಿಯಿಂದ ಅಂತಂದರೆ ಕ್ಯಾಲ್ಸಿಯಂ ಮತ್ತು ಕಬ್ಬಿಣ ಹೀರ್ಕೊಳ್ಳೋಕೆ ಸಹಾಯ ಮಾಡ್ತದೆ ಇದು ವಿಟಮಿನ್ ಸಿ. ಕೊಲಾಜಿನ್ ತಯಾರಿಕೆಯಲ್ಲಿ ಏನೇನು ಬಳಸ್ಕೊಳ್ಬಹುದು. ಆರೋಗ್ಯಕರ ಹಲ್ಲುಗಳು ಮತ್ತು ಒಸಡುಗಳು ಮತ್ತು ಕೀಲುಗಳಿಗೆ ಏನಾಗ್ತದೆ ಅವಶ್ಯಕವಾಗಿ ವಿಟಮಿನ್ ಸಿ ಬೇಕು. ನಮ್ಮ ಹಲ್ಲಲ್ಲೆಲ್ಲ ರಕ್ತ ಬರ್ತವೆ, ಒಸಡಲಿಲ್ಲ ಅಂದರೆ ಅಲ್ಲಿ ವಿಟಮಿನ್ ಸಿ ಕೊರತೆಯಾಗಿದೆ ಅಂತ ಅರ್ಥ ಆಗಿ. ನೆಗಡಿ ಕೆಮ್ಮನ್ನು ಕೂಡ ಏನು ಮಾಡ್ತೈತಿ ಇದು ನಿರೋಧಕ ಶಕ್ತಿಯಾಗಿ ವಿಟಮಿನ್ ಸಿಯನ್ನು ನಮಗೆ ಬಳಸ್ಕೊಳ್ಳೋಕ್ಕೆ ಅವಶ್ಯಕವಾಗ್ತೈತಿ. ಸಿ ವಿಟಮಿನ್ ಕೊರತೆಯಿಂದ ಏನು ಮಾಡ್ತೈತೆ ಸ್ಕರ್ವಿ ರೋಗ ಬರ್ತೈತೆ. ಸ್ಕರ್ವಿ ರೋಗ ಬಂದಿದೆ ಅಂತ ನಾವು ಹೇಗೆ ತಿಳ್ಕೊಬೋದು ಅಂದರೆ ಮೃದು ಮತ್ತು ರಕ್ತ ಸುರಿಸುವಂಥ ಒಸಡುಗಳಾಗ್ತವೆ, ರಕ್ತ ಸುರಿಯುವ ಅಂಗಗಳು ಉಂಟಾಗ್ತವೆ, ಸಾಮಾನ್ಯವಾಗಿ ದುರ್ಬಲಗೊಳ್ತವೆ, ಊದಿದ ಕೀಲುಗಳು ಕಂಡು ಬರ್ತವೆ. ಎಲ್ಲ ಲಕ್ಷಣಗಳು ಕಂಡು ಬಂದರೆ ಈ ವಿಟಮಿನ್ ಸಿ ಬಂದಿದೆ ಅಂತ ಅರ್ಥ. ಇಲ್ಲಿಗೆ ಏನಾದರೂ ವಿಟಮಿನ್ಸ್ಗಳ ಬಗ್ಗೆ ತಿಳಿದುಕೊಂಡು ಮುಂದಿನ ತರಗತಿಯಲ್ಲಿ ಖನಿಜಗಳ ಬಗ್ಗೆ ತಿಳಿದುಕೊಳ್ಳೋಣ. ಯಾಕಂದರೆ ವಿಡಿಯೋಸ್ ಲೆಂತಿ ಆಗ್ತೈತೆ, ಸಾಕಿದೆ. ಇಲ್ಲಿಗೆ ಖನಿಜಗಳು ಮುಂದಿನ ತರಗತಿಯಲ್ಲಿ ತಿಳ್ಕೊಂಡು ಇದಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೋತ್ತರಗಳು ಬಿಡಿಸೋಣ. ಇಲ್ಲಿವರೆಗೆ ಏನು ಮಾಡಿದ್ದೀನಿ ಅಂದರೆ ಆಹಾರದ ಬಗ್ಗೆ ಕುರಿತು 7 ಘಟಕಾಂಶಗಳಲ್ಲಿ ಖನಿಜಾಂಶಗಳ ತನ ಅಂದರೆ ವಿಟಮಿನ್ಗಳ ತನ ಮುಗಿಸಿದ್ದೀನಿ. ಮುಂದಿನ ತರಗತಿಯಲ್ಲಿ ಮಾಡೋಣ. ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡ್ಲು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ವಾಚ್ ಮಾಡಿ ನಿಮ್ಮ ಅಧ್ಯಯನಕ್ಕೆ ಬಳಸ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆಲ್.